ಹರೇ ಕೃಷ್ಣ ಪ್ರಭು, ನಮಸ್ಕಾರ. ಹರೇ ಕೃಷ್ಣ ಪ್ರಭು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಪ್ರಭು. ಸೊ ತುಂಬ ದಿನಗಳ ನಂತರ ನಿಮ್ಮ ಒಂದು ವಿಡಿಯೋ ಬರ್ತಾ ಇದೆ. ಹಾಂ ಪ್ರಭು. ಸೊ ಪ್ರಾರಂಭದಲ್ಲಿ ಮೊದಲನೇ ವಿಡಿಯೋಗೆ ತುಂಬ ಜನರ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಹರೇ ಕೃಷ್ಣ. ತುಂಬ ಜನರು ಕೂಡ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಸೊ ಹೀಗಾಗಿ ನಿಮ್ಮ ಒಂದು ಸಮಯವನ್ನು ನಮಗೆ ಸಾಮಾನ್ಯ ಜನರಿಗೆ ನೀವು ಕೊಡಬೇಕು. ವಿಶೇಷವಾಗಿ ಇವತ್ತಿನ ಚರ್ಚೆ ಏನು ಅಂತಂದರೆ, ನಮ್ಮ ಪ್ರಶ್ನೆ ಈ ಭೌತಿಕ ಜೈಲು ಆಮೇಲೆ ಆಧ್ಯಾತ್ಮಿಕದ ಜೈಲು, ಸತ್ಯಲೋಕದ್ದು, ಆಮೇಲೆ ಎರಡಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರು ಕೇಳಿದ್ದಾರೆ, ತುಂಬ ಪ್ರಶ್ನೆ ಹಾಕಿದ್ದಾರೆ. ಸ್ವಲ್ಪ ಇದರ ವಿವರಣೆಯನ್ನು ತಾವು ಕೊಡಲೇಬೇಕು ದಯಮಾಡಿ. ಈಗ ನೀವು ಜೈಲು ಅನ್ನುವ ಶಬ್ದವನ್ನು ತೆಗೆದಿದ್ದೀರಿ. ಜೈಲು ಅನ್ನುವಂಥ ಶಬ್ದ, ಅಲ್ಲಿ ತುಂಬ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ನಾವು. ಅಲ್ಲಿ ಊಟ ಉಪಚಾರಗಳು, ನಮಗೆ ವಾಹನ ವ್ಯವಸ್ಥೆಗಳು ಮತ್ತು ನಮಗೆ ಆಸನಗಳು ಏನೂ ಇರುವುದಿಲ್ಲ. ಇದು ಕೃಷ್ಣನ ಜೈಲು. ಈ ಭೂಮಂಡಲ ಅನ್ನುವಂಥದ್ದು ಕೃಷ್ಣನ ಜೈಲಿದು. ಇಲ್ಲಿ ಜೈಲಂತೆ ಕರೆಯಲಾಗಿದೆ ಇದಕ್ಕೆ, ಭೂಮಿಗೆ. ಈ ಜೈಲಿನಲ್ಲಿಯೇ ನಮಗೆ ಎಷ್ಟು ಸುಖ, ನಾವು ಸುಖ ಅಂತ ಎಣಿಸ್ಕೊಂಡು ಬಿಟ್ಟಿದ್ದೇವೆ ನಾವು ಇದೀಗ. ಅಲ್ಲಿ ನಮಗದು ಹೌದು ಅನಿಸುತ್ತೆ. ಯಾಕಂತ ಹೇಳಿದರೆ, ನಾವೊಂದು ಉತ್ಸವ ಮಾಡ್ತೇವೆ, ಏನೋ ಒಂದು ಮದುವೆ ಮಾಡ್ತೇವೆ, ಯಾವುದಾದ್ರೊಂದು ಪ್ರೋಗ್ರಾಮ್ ಮಾಡ್ತೇವೆ. ಆ ಪ್ರೋಗ್ರಾಮಿನಲ್ಲಿ ನಮಗೆ ಸಿಕ್ಕಿದಂಥ ಆ ಒಂದು ಆಹಾರದ ವ್ಯವಸ್ಥೆ ಎಷ್ಟು ಸುಖ ಕೊಡುತ್ತೆ ಅಂತ ಹೇಳಿದರೆ, ಏನಪ್ಪ ಮತ್ತು ಬೇರೆ ಲೋಕನೇ ಇಲ್ಲ ಅನ್ನುವಷ್ಟು ಲೆವೆಲ್ಲಿಗೆ ನಾವು ಹೋಗಿಬಿಡ್ತೇವೆ. ಅದು ಜೈಲಿನಲ್ಲಿಯೇ ಅಷ್ಟು ಪ್ರಮಾಣದ ಸುಖ ಇದೆ ಅಂತ ಆದರೆ, ಛಾಯ ಸ್ವರೂಪವಾದ ಜೈಲಿದು, ಛಾಯ ಸ್ವರೂಪವಾದಂಥ ಜೈಲು, ಭಗವಂತನ ನೆರಳಂತ ಹೇಳಲಾಗಿದೆ ಇದಕ್ಕೆ. ಇನ್ನು ವಾಸ್ತವಿಕದಂಥ ಲೋಕದಲ್ಲಿ ಭಗವಂತನ ಸುಖ ಎಷ್ಟಿರಲಿಕ್ಕಿಲ್ಲ ನಮಗೆ. ಸೊ ವಿಶೇಷವಾಗಿ ಈ ಭಗವತ್ ಭಕ್ತರು ನೀವು ಹೇಳ್ತೀರಿ ಜೈಲಲ್ಲಿ ಕೂಡ ನಮ್ಗೆ ಸುಖ ಇದೆ ಅಂಥೇಳಿ, ಆದರೆ ವಾಸ್ತವಿಕವಾಗಿ ಜೈಲಲ್ಲಿ ಸುಖ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನಲ್ಲ. ಕೃಷ್ಣನ ಮಾತಿಗೂ ನಿಮ್ಮ ಮಾತಿಗೂ ಏನು ವ್ಯತ್ಯಾಸ ಇದೆ? ಕೃಷ್ಣ ಹೇಳ್ತಾನೆ ದುಃಖಾಲಯಮ ಶಾಶ್ವತಮ್ ಅಂತ ಹೇಳಿ, ಮತ್ತೆ ನೀವು ಹೇಳ್ತೀರಿ ಸುಖ ಅಂತ ಹೇಳಿ. ಹೇಗೆ ಅದು ವ್ಯತ್ಯಾಸ? ದಯಮಾಡಿ ಸ್ವಲ್ಪ ಹೇಳಿ, ಬಿಡಿಸಿ ಹೇಳಿ. ಹರೇ ಕೃಷ್ಣ. ಈಗ ನೀವು ಹೇಳಿದ್ರಿ ಇಲ್ಲಿ ಸುಖವಾಗಿದ್ದೇವೆ ನಾವು, ಮತ್ತು ಈ ಸುಖವಾಗಿದ್ದ ಸ್ಥಳಕ್ಕೆ ಜೈಲಂತ ಹೇಳಿದ್ದೀರಿ ಅಂತ ನೀವು ಹೇಳಿದ್ರಿ. ಇದನ್ನು ಭಗವದ್ಗೀತೆಯಲ್ಲಿ ಅಶಾಶ್ವತಂ ದುಃಖಾಲಯಕ್ಕೆ ಜೈಲಂತ ನಾವು ಹೇಳಿದ್ದು. ಭಗವಂತನ ಜೈಲು ಸಹಿತ ಇಷ್ಟು ಸುಖವಾಗಿರುತ್ತೆ, ಯಾಕಂದರೆ ಅವನಿಗಷ್ಟು ಪ್ರೇಮ ಇದೆ ನಮ್ಮ ಮೇಲೆ. ಆದ್ದರಿಂದ ಅಷ್ಟು ಕಷ್ಟ ಕೊಡಬೇಡಿಯಪ್ಪ ಅವರಿಗೆ ಅಂತ ಹೇಳಿ ಅಮ್ಮನಿಗೆ ಹೇಳಿ, ಬಿಡಿಯಪ್ಪ ಅವ್ರನ್ನ ಅವ್ರು ಉಣ್ಲಿ ತಿನ್ನಲಿ. ನಾವು ಯಾಕೆ ಇದನ್ನು ಜೈಲಂತ ಹೇಳಿದ್ದೇವೆ ಅಂತ ಹೇಳಿದರೆ, ಇದು ತಾತ್ಕಾಲಿಕ. 70 ವರ್ಷ 80 ವರ್ಷ ಭಾಳ ಅಂದರೆ, ಮತ್ತು ನೀವು ಸೈಕಲಲ್ಲಿ ಇರ್ತೀರಿ. ಭಗವಂತನ ವಾಸ್ತವಿಕದ ಸ್ಥಳದಲ್ಲಿ ಅಲ್ಲಿ ನಿಮಗೆ ಜನನ ಮರಣ ರೋಗ ಮತ್ತು ಮುಪ್ಪು ಇರಲ್ಲ. ಶಾಶ್ವತವಾಗಿ ಒಂದು ಗೋಡೆಗೆ ಹೋಗಿ ಊಟ ಕೊಡುವಂಥ ಮೃಷ್ಟಾನ್ನ ಭೋಜನ ಕೊಡುವಂತ ಹೇಳಿದರೆ ಅದು ಕೊಡುತ್ತೆ. ಇಲ್ಲಿ ನೀವು ಪ್ರಿಪೇರ್ ಮಾಡಬೇಕು ಪ್ರತಿಯೊಂದನ್ನು. ಎಷ್ಟೆಷ್ಟೋ ದುಡ್ಡನ್ನು ಖರ್ಚು ಮಾಡಬೇಕು, ನೀವು ದುಡ್ಡಿಗೆ ದುಡಿಬೇಕು. ಇದೇ ಜೈಲು. ಅದರಿಂದ ಯಾವುದೋ ಒಂದು ಕ್ಷಣಿಕ, ನೀವು ವರ್ಷಾನುಗಟ್ಟಲೆ ದುಡ್ದಂಥ ದುಡ್ಡನ್ನು ನಾವು ಒಂದು 3 ತಾಸಿನಲ್ಲಿ ಖಾಲಿ ಮಾಡ್ತೇವೆ. ಅದನ್ನು ನೀವು ಪ್ರೋಗ್ರಾಮ್ ಅಂತ ಮಾಡಿ ನೀವು ಅದೇ 3 ತಾಸೇ ಸುಖ ಸ್ವರ್ಗ ಅಂದುಬಿಟ್ರಿ. ಅದಲ್ಲ, ಯಾವಾಗಲೂ ಈ ಊಟ ನಮಗೆ ನೇರವಾಗಿ ಭಗವಂತನಿಂದ ಇದ್ದೇ ಇರುತ್ತೆ. ಅದು ನಾವು ಭಗವಂತನ ಸಾನ್ನಿಧ್ಯ ನಾವು ಸೇರಿದವಾಗ, ಅವನ ವಿಷಯ ನಮಗೆ ಗೊತ್ತಾಗಿದವಾಗ ನಮಗೆ ಸತ್ಯ ಯಾವುದು, ಜೈಲು ಯಾವುದು ಅನ್ನೋದು ಅಲ್ಲಿ ಅರ್ಥ ಆಗುತ್ತೆ. ಅದಕ್ಕೆ ನಾವು ಇದಕ್ಕೆ ಜೈಲು ಅಂತ ಕರಿಬೋದು. ತುಂಬ ಧನ್ಯವಾದಗಳು ಪ್ರಭು. ತುಂಬ ಈ ಭೌತಿಕ ಜಗತ್ತಿನ ಜೈಲು ಆಮೇಲೆ ಭಗವಂತ ಸೃಷ್ಟಿ ಮಾಡಿದ ಜೈಲಿನ ಒಂದು ವ್ಯತ್ಯಾಸವನ್ನು ಹೇಳಿಕೊಟ್ರಿ. ತುಂಬ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.